ಫೈನಲ್ ಇವತ್ತು ಕೆಎ ಕಡೆಯಿಂದಾನೆ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ನೇಮಕಾತಿಗೆ ಸಂಬಂಧಪಟ್ಟಾಗೆ ಅಧಿಕೃತವಾದಂತಹ ನೋಟಿಫಿಕೇಶನ್ ಹೊರಬಿದ್ದಿದೆ. ಸೊ ನೋಡಿ, ಯಾರು ಇನ್ನೆಲ್ಲ ಪೊಲೀಸ್ ಹುದ್ದೆಯ ಆಕಾಂಕ್ಷಿಗಳಿದ್ರಿ, ಸೊ ಎಲ್ಲರೂ ಇಷ್ಟು ದಿನ ಹೋರಾಟ ಮಾಡಿದ್ರಿ, ಅವಿರತವಾಗಿ ಪ್ರಯತ್ನ ಮಾಡಿದ್ರಿ ಕಾನ್ಸ್ಟೇಬಲ್ ಹುದ್ದೆ ಒಂದು ಆಕಾಂಕ್ಷಿಗಳೆಲ್ಲರೂ ಕೂಡ, ಸೊ ನಿಮ್ಮೆಲ್ಲರ ಒಂದು ಕನಸು ನನಸಾಗೋ ದಿನ ಹತ್ರ ಬಂದಿದೆ. ಪೊಲೀಸ್ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಯ ಆಕಾಂಕ್ಷಿಗಳು ಎಲ್ಲೆಲ್ಲ ಆಸ್ಪಿರೆಂಟ್ಸ್ ಇದ್ದೀರಾ, ಸೊ ದಯವಿಟ್ಟು ಸೀರಿಯಸ್ ಆಗಿ ಪ್ರಿಪರೇಷನ್ ಮಾಡಿ. ಕಾರಣ ಕೆಎ ನೋಟಿಫಿಕೇಶನ್ ಮಾಡಿರೋದ್ರಿಂದ, ಅಂದ್ರೆ ಪ್ರಾಬಬ್ಲಿ KSPಗೆ ನಿಮ್ಗೆ ಹೇಳಿದೆ ನಾನು ಕಳೆದ ವಿಡಿಯೋದಲ್ಲಿ, ಅಂತಂದ್ರೆ ಟೀಮ್ ಅಷ್ಟೊಂದು ಕರೆಕ್ಟ್ ಆಗಿ ರೆಡಿ ಇಲ್ಲ. ಸೊ ಹಂಗಾಗಿ ಇಮಿಡಿಯೇಟ್ ಆಗಿ ಈಗ ನೋಟಿಫಿಕೇಶನ್ ಬೇಕು ಅಂದ್ರೆ KSPಗೆ ಕೊಡಬೇಕಾಗಿರುವಂತದ್ದು, ಅದು ಒಂದು ಮೀಟಿಂಗ್ ಅಲ್ಲಿ ಚರ್ಚೆ ಆಗಿದೆ ಅಂತ. ಒಟ್ಟಾರೆ ಏನೋ ಒಂದು ಮಾಡಿದ್ದಾರೆ, ಈಗ ನೋಟಿಫಿಕೇಶನ್ ಮಾಡಿದ್ದಾರೆ. ಸೊ ಅದಕ್ಕೆ ಖುಷಿ ಪಡಿ, ಬಟ್ ಪ್ರಯತ್ನ ಕೂಡ ಅಷ್ಟೇ, ತುಂಬಾ ಹಾರ್ಡ್ ವರ್ಕ್ ಮಾಡಿ. ಈ ಸಲ ಏಜ್ ರಿಲ್ಯಾಕ್ಸೇಷನ್ ಕೂಡ ಜಾಸ್ತಿ ಇದೆ, ಕಾಂಪಿಟೇಷನ್ ಕೂಡ ಜಾಸ್ತಿ ಇದೆ. ಒಟ್ಟಾರೆಯಾಗಿ ನೀವು ಪ್ರಿಪರೇಷನ್ ಅನ್ನು ತುಂಬಾ ಹಾರ್ಡ್ ಆಗಿ ಮಾಡಬೇಕಾಗುತ್ತೆ. ಕಾರಣ ಇಷ್ಟೇ, VAO ಈ ಹಿಂದಿನ SDFD KA ಪೇಪರ್ಸ್ ಗಳನ್ನೆಲ್ಲ ಕೂಡ ಬಿಡಿಸಿ, ಸೇಮ್ ನಿಮ್ಗೆ ಹೆಂಗೆ ಆ ಒಂದು ಪ್ಯಾಟರ್ನ್ ಇರುತ್ತೆ ಅದೇ ರೀತಿ ಸ್ವಲ್ಪ ಟಫ್ ಆಗಿ ಇರುತ್ತೆ ಪೇಪರು. ಪ್ರಿಪರೇಷನ್ ಮಾಡಿ, ಜಿಲ್ಲಾವಾರು ಹುದ್ದೆಗಳನ್ನ ನೋಡ್ಕೊಳ್ಳಿ. 3,300ಕ್ಕೂ ಹೆಚ್ಚು ಹುದ್ದೆಗಳು ಆಗಿರುವಂಥದ್ದು. ಈಗ ನೆಕ್ಸ್ಟ್ KSRP CRDR ನೋಟಿಫಿಕೇಶನ್ ಪೆಂಡಿಂಗ್ ಇದೆ, ಅದು ಕೂಡ ಆಗುತ್ತೆ. ಒಂದೇ ಎಕ್ಸಾಮ್ ಅಂತೂ ಮಾಡಲ್ಲ, ಒಂದು ಕ್ಲಿಯರ್ ಆಯ್ತು ಇಲ್ಲಿ. ಸೊ ನೇಮಕಾತಿಗಾಗಿ ಕಾಯ್ತಾ ಇದ್ರಿ ಇಷ್ಟು ದಿನ, ಎಸ್ಪೆಷಲಿ ಧಾರವಾಡದಲ್ಲಿ ಏನು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಆಕಾಂಕ್ಷಿಗಳ ಹೋರಾಟ ಇತ್ತಲ್ಲ, ಆ ಹೋರಾಟಕ್ಕೆ ಸಿಕ್ಕಂತ ಜಯ ಅಂತ ಹೇಳ್ಬೋದು ನಿಮ್ಮೆಲ್ಲರ ಅವಿರತ ಪ್ರಯತ್ನ. ಯಾಕೆ ಅಂತಂದ್ರೆ ಇವತ್ತು ಸರ್ಕಾರ ಏನಾದ್ರು ಹೆದರಿದೆ ಅಂತಂದ್ರೆ ಅದಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಆಕಾಂಕ್ಷಿಗಳೇ ಕಾರಣ. ಅಷ್ಟು ಪ್ರೆಷರ್ ಇತ್ತು. ಸೊ ಮಾಡಲೇಬೇಕು ನೋಟಿಫಿಕೇಶನ್ ಅನ್ನುವಂಥದ್ದು. ಅಂಡ್ ಹೊಸ CM ಅವರು ಬಂದ ಮೇಲೆ ಒಂದು ಒಳ್ಳೆ ಸುದ್ದಿ ಸಿಕ್ಕಿದೆ. ಇನ್ನೂ ಉಳಿದಿರುವಂತ 56,000 ಹುದ್ದೆಗಳು ಕೂಡ ಭರ್ತಿ ಆಗಲಿ. ಅಂಡ್ VAO ಆಗಿರ್ಬೋದು, ಇನ್ನು SDFD ಬೇರೆ ಬೇರೆ ಏನೇನಿದೆ ಟೀಚರ್ಸ್ ಎಲ್ಲವೂ ಕೂಡ ಆಗತ್ತೆ ಅನ್ನುವಂಥ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಂಗೆ ಆಗಿದೆ ಒಟ್ಟಾರೆಯಾಗಿ. ಅಂತಂದ್ರೆ ಮೀನ್ಸ್ ಇದು PC ನೋಟಿಫಿಕೇಶನ್ ಆಗಿದೆ ಅಂದ್ರೆ ನೆಕ್ಸ್ಟ್ ನೋಟಿಫಿಕೇಶನ್ ಇದೆ ಅನ್ನುವಂಥ ಒಂದು ಭರವಸೆ ಸಿಕ್ಕಂತ ಆಗಿದೆ. ಸೊ ನಿಮ್ಮೆಲ್ಲರ ಒಂದು ಪ್ರಯತ್ನ ಇನ್ನಷ್ಟು ಹೆಚ್ಚಾಗ್ಲಿ. ಅನಗತ್ಯ ಸಮಯ ವ್ಯರ್ಥವನ್ನು ಬಿಟ್ಟುಬಿಡಿ ಇನ್ಮೇಲೆ, ಆಯ್ತಾ? ಈಗ ನೋಟಿಫಿಕೇಶನ್ ನಿಮ್ ಗುರಿ ಏನಿತ್ತು PC ಆಗಬೇಕು ನನ್ನೊಂದು ಕನಸು ಹಾಕಿಬಿಟ್ಟು ಆ ಕನಸಿನ ಕಡೆ ಹೆಚ್ಚು ಪ್ರಯತ್ನ ಮಾಡಿ. ನೋಡಿ, ಅನ್ಎಕ್ಸ್ಪೆಕ್ಟೆಡ್ ಇವತ್ತು ಸಡನ್ ಆಗಿ ಹಿಂಗೆ ಹೇಳಕ್ಕಾಗಲ್ಲ, ಬೇರೆ ಬೇರೆ ನೋಟಿಫಿಕೇಶನ್ಸ್ಗಳು ಕೂಡ ಇದೇ ರೀತಿ ಬರ್ಬೋದು. ಸೊ ಅದಕ್ಕೆ ನೀವು ಆಲ್ರೆಡಿ ರೆಡಿ ಆಗಿರಿ. ಸುಮ್ಮನೆ ಅನಗತ್ಯ ಟೆಲಿಗ್ರಾಮ್ ಅಲ್ಲಿ ಕುತ್ಕೊಂಡು, ನಾನು ಓಪನ್ ಆಗಿ ಹೇಳ್ತೀನಿ, ಸುಮ್ಮನೆ ನಮ್ಮ YouTube ಚಾನಲ್ ಅಷ್ಟೇ, ಸುಮ್ಮನೆ ನೀವು ನೋಡೋ ಕುತ್ಕೊಂಡು ನಿಮ್ಗೆ ಉಪಯೋಗ ಆಯ್ತಾ ಸ್ಕಿಪ್. ಇವತ್ತು ಇದರಿಂದ ನಿಮ್ಗೆ ಮಾಹಿತಿ ಮುಗೀತಾ, ಕೆಲಸ ಆಯ್ತಾ? ಬೇರೆ ನಿಮ್ಗೆ ಇನ್ನು ಕ್ಲಾಸ್ ಕೇಳಿದ್ಯಾ, ಹೋಗಿ ಅಲ್ಲಿ ಜಾಯ್ನ್ ಆಗಿ ನೋಡಿ, ತಿಳ್ಕೊಳ್ಳಿ. ಒಟ್ನಲ್ಲಿ ನಿಮ್ಮ ಕನಸಿನ ಹುದ್ದೆ ಪಡ್ಕೊಳ್ಳಿ ಅಷ್ಟೇ, ಬೇರೆ ಏನಿಲ್ಲ. ನಮ್ಗೆ ಅದೇ ಖುಷಿ. ಒಟ್ನಲ್ಲಿ ಆಸ್ಪಿರೆಂಟ್ಸ್ಗಳು ಈಗ ಸಂತಸವಾಗಿದ್ದಾರೆ ಒಂದು ಮಟ್ಟಿಗೆ. ಧಾರವಾಡದಲ್ಲಂತೂ ಖುಷಿ ಆಗಿರ್ತಾರೆ, ಯಾಕಂದ್ರೆ ಪಾಪ ಧಾರವಾಡದಲ್ಲಿ ಅತಿ ಹೆಚ್ಚು PC ಆಸ್ಪಿರೆಂಟ್ಸ್ ಇರೋದು. ನಿಮ್ಮೆಲ್ಲರ ಒಂದು ಪ್ರಯತ್ನ, ನಾನು ಹೇಳಿದೆ ಜೂನ್ 10ನೇ ತಾರೀಕು ಒಳಗಂತಾನೆ ಹೇಳಿದೆ. 10ನೇ ತಾರೀಕು ಒಳಗೇನೆ ಆಗಿದೆ, ಇನ್ನು ಬೇಗನೆ, ಇನ್ನೂ 5 ದಿನ ಬಾಕಿ ಇರುವಾಗ ನೋಟಿಫಿಕೇಶನ್ ಆಗಿದೆ. ಸೊ ನಾನು ಹೇಳಿದ್ದೆ ಅಂತಲ್ಲ, ಒಟ್ಟಿನಲ್ಲಿ ಇತ್ತು ನಮಗೆ ಮಾಹಿತಿ, ಅದನ್ನು ತಿಳಿಸಿದ್ದೆ. ಇಷ್ಟಂತೂ ನಿಮಗೆ ಖುಷಿ ಸುದ್ದಿಯನ್ನು ಹಂಚ್ಕೊಂಡಿದ್ದೀನಿ. ಒಳ್ಳೇದಾಗಲಿ, ನಿಮ್ಮ ಕನಸು ಹಿಡಿಯಲಿ. ಇನ್ನೂ ಉಳಿದ ನೋಟಿಫಿಕೇಶನ್ಸ್ಗಳು ಕೂಡ ಮಾಡಿಸೋಣ, ಅದಕ್ಕೂ ಪ್ರೆಷರ್ ಹಾಕ್ಸೋಣ. ಆ್ಯಂಡ್ KA ಅದು ಎಕ್ಸಾಮ್ ಫೀಸ್ ತುಂಬ ಹೆವಿ ಇದೆ. ಸೊ ಅದು ಸ್ವಲ್ಪ ಗ್ರಾಮೀಣ ಮತ್ತು ಬಡ ಆಸ್ಪಿರೆಂಟ್ಸ್ ಏನಿದ್ದಾರೆ ಹಳ್ಳಿ ಕಡೆ ತುಂಬ ಕಷ್ಟ ಆಗುತ್ತೆ ಅಷ್ಟು ಎಕ್ಸಾಮ್ ಫೀಸನ್ನು ಪೇ ಮಾಡೋದು. ಬಟ್ ಏನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ. ಈಗ KAಗೆ ಅಂತಾನೆ ಫಂಡ್ ಇಲ್ಲ ಸರ್ಕಾರದಲ್ಲಿ, ಎಕ್ಸಾಮ್ ಅಥಾರಿಟಿಗೆ. ಈಗ ವಿದ್ಯಾರ್ಥಿಗಳು ಕಟ್ಟೋ ಪರೀಕ್ಷಾ ಶುಲ್ಕವನ್ನೇ ಅವರು KAದ ಟೋಟಲ್ ಎಕ್ಸಾಮಿನೇಷನ್ ಎಲ್ಲ ನಡ್ಸೋಕೆ ಇಟ್ಕೊಳ್ತಾರೆ. ಇನ್ನೊಂದು ಒಂದು ಖುಷಿ ಅಂತಂದ್ರೆ, ಎಷ್ಟೇ ಎಕ್ಸಾಮ್ ಫೀಸ್ ತಗೊಳ್ಳಿ ಓಕೆ, ಬಟ್ ಒಂದು ಪಾರದರ್ಶಕತೆ ಇದೆ. OMR ಅಪ್ಲೋಡ್ ಮಾಡ್ತಾರೆ ವೆಬ್ಸೈಟ್ ಅಲ್ಲಿ, ಕ್ಲಿಯರ್ ಆಗಿ ಎಕ್ಸಾಮ್ ಡೇಟ್ ಮೆನ್ಷನ್ ಮಾಡ್ಬಿಡ್ತಾರೆ, ಎಲ್ಲ ಇದೆ. ಬಟ್ ಸ್ವಲ್ಪ ಕಡಿಮೆ ಇದೆ ಎಕ್ಸಾಮ್ ಟೈಮ್. ನೋಡಿ, 1.5 month ಅಷ್ಟೇ ಸಿಗೋದು. ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ, ಆಲಸ್ಯತನವನ್ನು ಬಿಟ್ಟುಬಿಡಿ. ಇಷ್ಟು ದಿನ ಆಗೋಗಿದೆ, ಎಲ್ಲ ಕಳೆದು ಹೋಗಿದೆ. ಇನ್ಮೇಲೆ ನಿಮ್ಗೆ ಜೀವನದಲ್ಲಿ ಒಂದು ಒಳ್ಳೆ ಸಮಯ ಬರುತ್ತದೆ ಅಂತ ಅನ್ಕೊಳ್ಳಿ. ನೋಡಿ, ನಮ್ಮ ಹಳ್ಳಿ ಭಾಗದಲ್ಲಿ PC ಆದ್ರೇನೆ ಒಂದು ರೀತಿ DC ಅನ್ನೋ ರೀತಿ ಕೆಲವು ಹುಡುಗರಿಗೆ, ಆ ಮನೆಗೆ, ಆ ಕುಟುಂಬಕ್ಕೆ ಕನಸಿರುತ್ತೆ. ಯಾಕಂದ್ರೆ ಮಧ್ಯಮ ವರ್ಗ ಅಥವಾ ಬಡ ಕುಟುಂಬಕ್ಕೆ ಯಾವ್ದಾದ್ರೂ ಒಂದು ಸರ್ಕಾರಿ ನೌಕರಿ ಆದ್ರೆ ಸಾಕು, ಹೆಂಗೊಂದು ಬದುಕೊಂಡ್ಬಿಡ್ತೀವಿ ಅನ್ನೋ ಕನಸಿರುತ್ತೆ. ಇವತ್ತು ಆಗಿರೋ ನೋಟಿಫಿಕೇಶನ್ ಅಲ್ಲ, ಅದು 3,350 ಏನು ಪೋಸ್ಟ್ ಇದೆ, ಅಷ್ಟೂ ಮನೆಗಳ ಒಂದು ಅನ್ನ ಹಾಕುವಂತ ಒಂದು ಅದು ಕಾಯಕ ಆಗುತ್ತೆ. ಅಷ್ಟು ಕುಟುಂಬಗಳು ಬದುಕೊಂಡ್ಬಿಡ್ತವೆ. ಸೊ ಅದಕ್ಕೆ ಒಳ್ಳೇದಾಗ್ಲಿ, ಚೆನ್ನಾಗಿ ಅಪ್ಲಿಕೇಶನ್ ಹಾಕಿ, ಕರೆಕ್ಟ್ ಆಗಿ, ಮಿಸ್ಟೇಕ್ಸ್ ಮಾಡಬೇಡಿ. ಇನ್ನೇನು ನಾಳೆಯಿಂದನೇ ಅಪ್ಲಿಕೇಶನ್ ಸ್ಟಾರ್ಟ್ ಇದೆ. ಸೊ ಒಳ್ಳೇದಾಗಲಿ, ನಿಮ್ಮೆಲ್ಲರ ಒಂದು ಕನಸುಗಳು ಈಡೇರಲಿ. ಸಾಧ್ಯವಾದರೆ VAO ಅಂಡ್ SDFD ಅದಕ್ಕೂ ಕೂಡ ಪ್ರೆಷರ್ ಹಾಕ್ಸೋಣ, ಅದು ಕೂಡ ನೋಟಿಫಿಕೇಶನ್ ಆಗುತ್ತೆ. ಒಂದು ಭರವಸೆ ಅಂತೂ ಬಂದಿದೆ ಈಗ, ಆಯ್ತಾ? ಈಗ ಸರ್ಕಾರ ಬಂದ ಮೇಲೆ ಅಂತೂ ಮಾಡ್ತಪ್ಪ, ನೋಟಿಫಿಕೇಶನ್ ಮಾಡುತ್ತೆ ಅನ್ನೋ ಒಂದು ಧೈರ್ಯ ಅಂತೂ ನಿಮಗೆ ಬಂದಿದೆ.
ಒಳ್ಳೇದಾಗ್ಲಿ ಎಲ್ರಿಗೂ. ಧನ್ಯವಾದ.